ಫುಲ್ ಸ್ಕಿಡ್ ಆಗಿ ಬಿದ್ದೋದೆ ಈ ಕೈಗೆ ಕೊಟ್ಬಿಡಿದೀನಿ ಆಲ್ಮೋಸ್ಟ್ ಒಂಥರ ನೋಡಿ ಅಂತ ಹೋದ್ಲೆ ದುರಾಂಕರ ನಾನು ಓಡಿಸಿ ಬರ್ತೀನಿ ಅವತ್ತು ಅಮ್ಮ ಕುಣ್ಸ್ಕೊಂಡು ಹೋದೆ ನಾನು ಆ ಡಬ್ಬ ನನ್ನ ಮಗನಿಗೆ ಸರಿಯಾಗತ್ತೆ ಗಾಡಿ ಗಾಡಿನೇ ಬೇಡ ನಿಮಗೆ ಆಯ್ತು ಆಮೇಲೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಇವತ್ತು ನಾವು ಏನು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನೋಡಿ ನನ್ನ ಹಸ್ಬೆಂಡ್ ಬ್ಯಾಂಡೇಜ್ ಗಿಂಡೇಜೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲ ಗೈಸ್, ಇವತ್ತು ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಪ್ಪ ಇವರು ಬರೀ ಪ್ರ್ಯಾಂಕ್ ವಿಡಿಯೋನೇ ಮಾಡ್ತವ್ರೆ ಅಂತ ಅಲ್ಲ, ಇರೋ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಂಡು ಬೇಗ ಮಾಡೋಣ ಅಂತ ಅಷ್ಟೇ. ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅತ್ತೆಗೆ ನನಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಥರ ಬಿದ್ದಿದ್ದೀನಿ, ಇವನು ಗಾಡಿ ತೊಗೊಂಡೋಗಿ ಹಂಗೆ ಅವ್ರ ಅಮ್ಮನಿಗೆ ಮಂಜನ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಯಾರ್ಯಾರು ಆಗ್ತಾರೋ ಅವರಿಗೆಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನನ್ನ ಪ್ರಕಾರ ಧೀರಜ್ ಕೆಲ್ಸಕ್ಕೆ ಹೋಗಿರ್ತಾನೆ ಅನ್ಸುತ್ತೆ. ನೋಡೋಣ ಗೈಸ್, ಎಲ್ಲರಿಗೂ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡಿದೀವಿ. ಎಲ್ಲರೂ ಪ್ರ್ಯಾಂಕ್ ಆಗ್ತಾರೋ ಇಲ್ವೋ ನೋಡೋಣ. ನನ್ಗೇನೋ ಈ ಪ್ರ್ಯಾಂಕ್ ನನಗೆ ಅಷ್ಟು ಇಷ್ಟ ಇಲ್ಲ, ಯಾಕಂದ್ರೆ ಸ್ವಲ್ಪ ಭಯ. ಪಾಪ ಗಾಬರಿ ಆಗ್ಬಿಡ್ತಾರೇನೋ ನಂಗೆ ಆ ಥರ ಎಲ್ಲ ಆಕ್ಟಿಂಗ್ ಮಾಡಬೇಕು. ನಂಗೆ ನಮ್ಮ ಅಕ್ಕನ ಪ್ರ್ಯಾಂಕ್ ಮಾಡಬೇಕು ಮೇನು. ಗೈಸ್ ಅದೇ ಇವಾಗ ಪ್ರ್ಯಾಂಕ್ ನೋಡೋಣ ಹೆಂಗೋಗುತ್ತೆ ಏನು ಅಂತ. ಕೀಪ್ ವಾಚಿಂಗ್, ನೋಡ್ತಾ ಇರಿ. ನಂಗೊಂದು ಸ್ವಲ್ಪ ಭಯ ಇದೆ ಗೈಸ್, ನಂಗೆ ಆ ಥರ ಎಲ್ಲ ಆಕ್ಟ್ ಮಾಡಕ್ಕೆ ಒಂಥರ ಅಯ್ಯೋ ಪಾಪ ಅನಿಸ್ತಾ ಇರುತ್ತೆ. ಹಂಗಲ್ಲ, ನಂಗೊಂಥರ ಅನಿಸ್ತಾ ಇರುತ್ತೆ. ಅಯ್ಯೋ ಅಲ್ಲ, ನನಗೆ ರಿಯಲ್ ಆಗಿ ನಂಗೆ ನೋವಾದ್ರೇನೆ ನಾನು ಯಾರಿಗೂ ಹೇಳ್ಕೊಳಲ್ಲ. ಇನ್ನು ಇದನ್ನ ಆಕ್ಟ್ ನೋವಾಗಿರ್ತಾರ ಆಕ್ಟ್ ಮಾಡ್ಬೇಕಲ್ಲ. ನೋಡೋಣ ಗೈಸ್, ಇವಾಗ ರೆಡಿ ಆಗೋಣ ಬನ್ನಿ. ನಿಮ್ಮ ಮುಂದೆನೇ ರೆಡಿ ಆಗ್ತೀವಿ, ಹೆಂಗೇನು ಮಾಡ್ತಾರೆ ಏನು ಅಂತ ನೋಡೋಣ. ಆಯ್ತು ಆಮೇಲೆ ಇವಾಗ ಇದನ್ನ ರೆಡಿ ಆಗ್ತಾ ಇದೀವಿ. ಪಾಕ್ ಸಾಕ್ ಮಗನ ಅಲ್ಲಿ ಇಟ್ಟಿದ್ದೆ, ತೊಗೊಂಡಂಗು ಅಡುಗೆ ಮನೆ ಇಡು. ವಾಟರ್ ಬಾಟಲ್ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೈ ಮಾಡ್ತಾರಲ್ಲ, ಅದನ್ನ ಟ್ರೈ ಮಾಡಿದ್ದೆ. ನನ್ನ ಮಗ ನಾನು ಇಬ್ರು ತಿಂದ್ವಿ. ಯಾವ ತರ ಬ್ರ್ಯಾಂಡ್ ಮಾಡೋದು ಗೊತ್ತಿಲ್ಲ ನಿಮಗೆ. ಒಂದು ಸ್ವಲ್ಪ ಬಿಡ್ಬೇಕಾ ಇದನ್ನ? ಬಿಡು. ಇಲ್ಲ ಇಲ್ಲ, ಫುಲ್ಲು ಸುತ್ತು ಹೋಗಿದ ತಕ್ಷಣ ನಮ್ಮ ಅತ್ತೆಗೆ ಏನೋ ಹೇಳಲ್ಲ ಗೈಸ್, ಇವನೇ ಹೇಳ್ತಾನೆ. ಎಲ್ಲ ಒಂಚೂರು ಏನೋ ಕಾಣಿಸ್ತಾನೆ ಇಲ್ಲ, ಇಷ್ಟೊಂದು ಟೈಟ್ ಆಗ್ಬಿಟ್ಟಲು. ಒಂಚೂರ ಬ್ಲಡ್ ಬರುತ್ತಾ ಇಲ್ಲೇನೋ ನೋಡಿ ಗೈಸ್, ಸಾಸ್ ಬತ್ತೈತೆ. ಇಲ್ಲೆಲ್ಲ ಬರ್ಬೇಕು ಗೊತ್ತಾಗಲ್ಲ ಮುದ್ದು. ಸಾಕು ಬೇಡ, ಫುಲ್ ನೀಟಾಗಿ ಹಾಕೋರಿ ಅಂತ. ನನಗೇನೋ ಈ ಪ್ರ್ಯಾಂಕ್ ಅಷ್ಟು ಇಷ್ಟ ಇಲ್ಲ. ನೋಡೋಣ, ಬಿಡು ಸಾಕು. ನೀವು ಒಂದೇ ಕಡೆ ಹಾಕ್ಬಿಡ ಕಣೋ, ನಿನಗಲ್ಲಿ ಬ್ಯಾಂಡೇಜ್ ತರ ಹಾಕಕ್ಕೂ ಬರಲ್ಲ. ಅಲ್ಲಿ ಹಿಂಗ ಹಾಕ್ಬಿಡು. ಸಾಕಪ್ಪ, ಬಿಡಿ, ಕಟ್ ಮಾಡು. ಇನ್ನೊಂಚೂರು ಹಾಕ್ಬೇಕಾಯ್ತು ಮನೆ ನನಗೆ ಕೈಲಿ ಹಿಂಗಲ್ಲ ಹಾಕೋದು, ಸುಮ್ಮನಿರು. ಸಾಕು, ಇಷ್ಟು ಇಲ್ಲೇ ಕರೆಕ್ಟಾಗಿ ಲೇಟ್ ಬಿದ್ದಿರುತ್ತೆ. ನೋಡಿ ಗಾಯ್ಸ್, ಪೇಷಂಟು ಇದು ಡಮ್ಮಿ ಪೇಷಂಟು. ಆಗೈತಾ? ಸೇಮು ಗಾಯ ಆಗಿದೆ ಅನ್ನೋ ಥರನೇ ಇದೆ. ನೋಡಿ ಬಿದ್ದು ಫುಲ್ಲು ಮೆಟ್ಲು ಮೇಲಿಂದ ಬಿದ್ದುಬಿಟ್ಟು ಹಂಗೆ ಹೇಳ್ಬಿಟ್ಟು ಫುಲ್ಲು ಸ್ಕಿಡ್ ಆಗಿ ಬಿದ್ದೋದೆ. ಈ ಕೈಗೆ ಕೊಟ್ಬಿಡಿದೀನಿ ಆಲ್ಮೋಸ್ಟ್ ಒಂಥರ ನೋವಾಗ್ಬಿಟ್ಟಿದೆ ಜಾಸ್ತಿ. ಪಾಪ ವಯಸ್ಸೇ ಬತ್ತಲ್ಲ ಗಾಯ್ಸ್ ಅವಳಿಗೆ ನೋಡಿ ನೋವಿಗೆ. ಪಾಪ ಅನೇ ಇಲ್ಲೊಂದು ಹಾಕ್ಬೇಕಾಯ್ತು ಅನ್ಸುತ್ತೆ. ತಲೆ ಸುತ್ತ ಬಂದು ಅಮ್ಮಂಗೆ ಯಾವಾಗ ಹೇಳ್ತೈತೆ, ಅಮ್ಮ ಯಾಕೋ ಒಂಥರ ತಲೆ ಸುತ್ತಂಗಾಗುತ್ತೆ ಅಂತ. ಅಮ್ಮ ಗಾಡಿ ಓಡಿಸ್ತಿದ್ದೆ, ತಲೆ ಸುತ್ತ ಬಂದ್ಬಿಡ್ತು, ಬಿದ್ದೆ ಅಂತ ಅಂತೀನಿ. ಬೇಡ, ನಾಯಾಟ ಬಂತು.
ತಲೆ ಸುತ್ತ ಅಮ್ಮ ಎದ್ರಕೊಂಡ್ಬಿಡ್ತಾರೆ. ಬೇಡ 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 ಏನಾಗಲ್ಲ. ನಾಳೆ ಇವಾಗ ಏನ್ ಇದಕ್ಕೆಲ್ಲ ಎದ್ರುಕೊಳ್ಳಲ್ವಾ? ಬೇಡ, ತಲೆ ಸುತ್ತ ಅಂದ್ರೆ ಮನೆ ಇದಕ್ಕೆ ಎದ್ರುಕೊಳ್ಳಲ್ವೇನೋ? ತಲೆ ಸುತ್ತ ಬಂದು ಆಮೇಲೆ ಯಬ್ಬ ಎಲ್ಲರೂ ಹೋಗ್ಬೇಕಾದ್ರೆ ತಲೆ ಸುತ್ತ ಬಂದ್ಬಿಟ್ರೆ ಆಮೇಲೆ 20 ಅದೇ ಟೆನ್ಷನ್ ಅದನ್ನೇ ಏನಕ್ಕೆ ಹೇಳ್ತಾರೆ? ಇವಾಗ ಪ್ರಾಂಕ್ ಅಂತ ಗೊತ್ತಾಗಲ್ವಾ ಲಾಸ್ಟ್ ವಿಡಿಯೋದಲ್ಲಿ? ಆಯ್ತು ಸರಿ, ಹೋಗೋಣ ಬನ್ನಿ. ತಲೆ ಸುತ್ತು ಅಂತ ಹೇಳ್ತೀನಿ ಗಾಯ್ಸ್. ಇವಾಗ ಹೋಗ್ತಾ ಇದೀವಿ ನೋಡಿ ಗಾಯ್ಸ್. ಇವಾಗ ಯಾವ ಥರ ರೆಡಿ ಆಗಿದ್ದಾಳೆ ರಾಣಿ, ತೋರ್ಸೋ ಒಂದ್ಸರಿ. ಒಬ್ಬೊಬ್ಬೊಬ್ಬೊಬ್ಬ ಏನ್ ಪೇಷಂಟೇ. ಈ ಥರ ಎಲ್ಲ ಡೌ ಮಾಡೋ ನಾನು ಯಾರನ್ನೂ ನೋಡಿಲ್ಲಪ್ಪ. ನಾನೇನು ಡವ್ ಮಾಡೋದಲ್ಲ, ನಂಗೆ ಇಷ್ಟನೂ ಇಲ್ಲ ಈ ಥರ ಎಲ್ಲ ಮಾಡೋಕ್ಕೆ. ಎಲ್ಲ ನಿನ್ನ ಐಡಿಯಾ. ಇಲ್ಲಿ ಬಿಡು ಗಾಯ್ಸ್. ನೋಡಿ ಗಾಯ್ಸ್, ನಿಂತಿ ಮಲ್ಕೊಬಿಡೋಣ. ಅಮ್ಮನಿಗೆ ಎತ್ತರಿಸ್ಬೇಕು ಅಂತ ಕಾಯ್ತಾಳೆ. ಹ್ಞೂ ಅಮ್ಮ. ಹೌದಾ? ಇನ್ನೊಂದು ಕೊಡ ಪುಸ್ತಕ ಒಂದೇ ಹಾಕಿದ್ರು. ಯಾಕೆ ಬಿದ್ದೆಮ್ಮ ಬೆಳಗ್ಗೆನೆ ಗಾಡಿಯಿಂದ ಬಿದ್ದೆ, ಏಟು ಮಾಡ್ಕೊಂಡೆ. ಏನಿಲ್ಲ ಅಮ್ಮ, ಕೈ ಒಂಚೂರು ತರ್ಚ್ಕೊಂಡೈತೆ ಅಷ್ಟೇ. ಕೈ ಒಂಚೂರು ತರ್ಚ್ಕೊಂಡೈತೆ ಅಷ್ಟೇ. ಹೆಂಗೆ ಎಲ್ಲಿ ಬರ್ತಾ ಇದ್ದೆ ನೀನು? ಗಾಡೀಲಿ ಬಂತಾ ಇದ್ದೆ, ಸ್ಕಿಡ್ ಆಗಿಬಿಡೋದೆ. ಗಾಡಿ ಬೇಡ ಅಂತ ಅನ್ನಿಸ್ತದೆ. ಗಾಡಿನೇ ಬೇಡ ನಿಮಗೆ. ಸುಮ್ಮನೆ ಎಲ್ಲಿ ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಅಮ್ಮ, ಅಷ್ಟೇ ಒಂಚೂರು ತರ್ಸ್ಕೊಂಡೈತೆ ಅಷ್ಟೇ. ಎಲ್ಲಿ ಬಿದ್ದೆ? ಅಲ್ಲೇ ಮನೆ ಹತ್ರನೇ ಸ್ಕಿಡ್ ಆಗಿಬಿದ್ದೆ. ಅದು ಹೆಂಗೆ ಬಿದ್ದದು? ಯಾವತ್ತೂ ಬೀಳ್ತಾ ಇರಲಿಲ್ವಲ್ಲ ನೀನು? ನೀನೆಲ್ಲೋ ಏನೂ ಆಗಿಲ್ಲ ತಾನೆ? ಎಲ್ಲೂ ಏನೂ ಆಗಿಲ್ಲ ಅಮ್ಮ. ಇಲ್ಲೊಂಚೂರು ತಚ್ಕೊಂಡಂಗಾಗೈತೆ ಅಷ್ಟೇ, ಇಲ್ಲಿ ಅಷ್ಟೇ. ಓಡಿಸ್ತೀನಿ ನಿಮ್ಮ ಗಾಡಿನ ಕ್ಲೀನಾಗೆ. ಅದು ಅದು ಸ್ಕಿಡ್ಡ ಬಿದ್ದೋಯ್ತಮ್ಮ, ಸುಸ್ತಾ ಇದ್ದಂಗೆ ಆಯ್ತಾಯಿತ್ತು. ಬೆಳಗ್ಗೆಯಿಂದ ಏನಾದ್ರು ತಿನ್ನೋಣ ಅಂತ ತರಕಾರಿ ತೊಗೊಬರೋಕ್ಕಂತ ಹೋಗಿದ್ದೆ, ಸ್ಕಿಡ್ಡ ಬಿದ್ದೋಗ್ಬಿಟ್ಟೆ. ಏನು ತಿಂತೀಯಾ? ತರಿಸ್ಕೊಡ್ಲಾ? ಬೇಡಮ್ಮ, ತಿಂದೆ. ಏನು ತಿಂದೆ? ಅವನು ಹೋಟ್ಲಿಂದ ತಂದ್ಕೊಟ್ಟಿದ್ದ, ತಿಂದೆ. ಆಗಿಲ್ಲ ಅಷ್ಟೇ, ಏಟಾಗಿದ್ದು. ಇಲ್ಲೇನೂ ಆಗಿಲ್ಲ, ಇಲ್ಲಿ ಈ ಸೈಡ್ ಏನು ಬಿದ್ದಿಲ್ಲ, ಹಿಂಗೆ ಬಿದ್ದೋದೆ. ಇಲ್ಲೂ ಆಗದೆ? ಇಲ್ಲಿ ಮತ್ತು ಇಲ್ಲಿ. ಇಲ್ಲೇನಾಯ್ತು? ಪರ್ಚ್ಕೊಂಡೈತೆ ಇಲ್ಲೂ ಇದು ಕೈ ಹಿಂಗಾಗೋಯ್ತು, ತರ್ಚ್ಕೊಬಿಟ್ಟೈತೆ. ಅದಕ್ಕೆ ಮುಚ್ಕೊಂಡಿದ್ದೀನಿ. ಅದಕ್ಕೆ ಅವ್ನು ಹಿಂಗೆ ಬ್ಯಾಂಡೇಜ್ ಹಾಕ್ಬಿಟ್ಟು ಹಿಂಗೆ ಕರ್ಕೊಬಂದ. ಊಟ ಮಾಡ್ಕೊಂಡು ಮಾಡಿದೆ ಊಟ. ಬೇಡಮ್ಮ, ಏನು ಬೇಡ. ಇನ್ನೂ ಲೇಟ್ ಆಯ್ತಿದ್ದೀರು. ಚಿಕನ್ ಸಲ ಅಲ್ಲೋ ಮಲ್ಕೋಗು. ನಿದ್ದೆ ಬರ್ತಾ ಇಲ್ಲಮ್ಮ, ಯಾಕೋ ಒಂಥರ ಸುಸ್ತು ಬೆಳಗ್ಗೆಯಿಂದ. ನಿದ್ದೆ ಬರ್ತಾ ಇಲ್ಲ. ನಿನ್ನೆ ನೈಟ್ ತಲೆನೋವು ಹೋಗ್ಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ದೆ. ಏನು ತೊಗೊಂಡು ಹೋಗಿರಲಿಲ್ಲ, ಇವನು ಏನೂ ತೊಗೊಬಂದಿರ್ಲಿಲ್ವ, ಏನಾದ್ರು ತೊಗೊಬಂದು ಮಾಡ್ಕೊಳ್ಳೋಣ ಅಂತ ಬಂದೆ. ಇವನು ಗಾಡಿ ಬಿಟ್ಟು ಹೋಗಿದ್ನಲ್ಲ, ಹಂಗೆ ಅವ್ನ ಗಾಡೀಲಿ ಹೋಗ್ಬಿಟ್ಟು. ಡಬ್ಬ ಗಾಡಿ ಎತ್ಕೊಂಬಂದಿದ್ದಲ್ಲ ಹೋಗಿ ಹೋಗಿ. ಆ ಡಬ್ಬ ನನ್ನ ಮಗನಿಗೆ ಸರಿಯಾಗತ್ತೆ. ಆ ಗಾಡಿನೇ ಫಸ್ಟ್ ಗಾಡಿ ಇದು ಮಾಡು. ಏನಾರ ಮಾತ್ರ ಮುಷ್ಟಿ ಏಟಾಗಿದ್ರೆ ಏನು ಮಾಡಿದ್ವಿ? ಜಾಸ್ತಿ ಬಿದ್ದಿಲ್ಲಮ್ಮ, ಸುಮ್ಮನೆ ಹಿಂಗೆ ಸ್ಕಿಡ್ಡಾಗಿ ಬಿದ್ದಿರಲ್ವಾ, ಅದಕ್ಕೆ ತಚ್ಕೊಂಡೈತೆ ಅಷ್ಟೇ. ಗಾಡಿ ಬೇರೆ ತಗೊಳ್ಳೋ ಕೇಳಲ್ಲ ನನಗಿದೇನು ಯಾವತ್ತು ಹಿಂಗೆ ಒದ್ಕೊಳ್ಳಲ್ವಲ್ಲ, ಜೀವ ಜಿಮ್ ಅಂದ್ಬಿಡುತ್ತೆ ನನಗೆ. ನಿಜ ಹೇಳವ, ಎಲ್ಲಿ ಏನೂ ಆಗಿಲ್ಲ? ಇದೇನೂ ಆಗಿಲ್ಲ ಅಮ್ಮ, ಏನೂ ಆಗಿಲ್ಲ, ತರ್ಚ್ಕೊಂಡೈತೆ ಅಷ್ಟೇ. ಇಲ್ಲಿ ನಾನು ಏನು ಕೊಟ್ಟಿಲ್ಲ, ಹಿಂಗೆ ಬಿದ್ನಲ್ಲ, ಹಿಂಗೆ ಕೈ ಅಡ್ಡ ಕೊಟ್ನಲ್ಲ. ಇಲ್ಲಮ್ಮ, ಹಿಂಗೆ ಕೈ ಹಿಂಗೆ ಅಡ್ಡ ಕೊಟ್ನಲ್ಲ, ಅದಕ್ಕೆ ಇಲ್ಲಿ ಲೇಟ್ ಆಯಿತು ಅಷ್ಟೇ. ನೀನು ಓಡಿಸ್ಬೇಡ ಗಾಡಿನ. ಅದಕ್ಕೆ ಅವ್ನು ಮುತ್ತು ಗಾಡಿ ಕೊಡಲ್ಲ ನಿನಗೆ. ನಾನು ಹೇಳಿದೆ ಬೇಡ ಕಣೆ ಅಂತ. ಮ್ಯಾಗಿ ತರಕ್ಕೆ ಹೋಗ್ತೀನಿ ನಾನು, ಮ್ಯಾಗಿ ತರಕ್ಕೆ ಹೋಗ್ತೀನಿ ಅಂದು. ಹೋಗ್ಬೇಕಾದ್ರೆ
ಏನಾರು ತಕೊಂಡಾಗನ ಮಾಡೋಣ ಮನೆಗೆ ಏನಲ್ಲೇ ಹಂಗೆ ನೆಂಗಣಿಸ್ಕೊಂಡು ಹೊಂಟೈತಿ ಅಂಗಡಿಯಿಂದ, ಇಲ್ಲಾಂದ್ರೆ ಅವ್ಳು ಬರ್ತಾನೆ ಇರಲಿಲ್ಲ. ಹೆಂಗ ನೋಡು ಕಿಸಿತಿಯಲ್ಲೋ. ಇನ್ನೇನ್ ಮಾಡಕ್ಕ ನಾನ್ ಬಿಡ್ಲ ಬೇಡ ಕಣೆ ಅಂತ ಹೋದ್ಲೆ ದುರಾಂಕರ. ನಾನು ಓಡಿಸಿ ಬರ್ತೀನಿ, ಅವತ್ತು ಅಮ್ಮ ಕುಣಿಸ್ಕೊಂಡು ಹೋದೆ ನಾನು ಮೂರ್ತಿ ಬೈಕಲ್ಲಿ ಅಂದು. ನೀಟಾಗಿ ಓದಿಸಿಲ್ಲ ನಾನು, ಹುಷಾರಾಗಿ ಈ ಆಕ್ಟಿವ್ ಹೊಂಡ ಓಡ್ಸಕಾಯ್ತದ? ಅದೇ ಡಬ್ಬ, ನೀನ್ ಡಬ್ಬ ನನ್ನ ಮಗನಿಗೆ ಡಬ್ಬ ಗಾಡಿ ಸಾಕು, ಅದೇ ಇದು ಮಾಡ್ತೀಯ. ಅದೇ ಬೋದ್ರೆ ಬೈಬೇಕಾಯ್ತದೆ. ಆ ಗಾಡಿ ಇದಾಕ್ಸೋ ಬ್ರೇಕ್ ಹಾಕ್ಸೋ, ಬ್ರೇಕ್ ಹಾಕೋ ಪಾಟಿ ಅಪ್ಪ ಬಡ್ಕೋತಾನೆ, ನಾನು ಬಡ್ಕೊಂಡು ಸಾಯ್ತೀನಿ. ಆ ಗಾಡಿ ಬ್ರೇಕ್ ಹಾಕಿಸ್ತೆ ಅಲ್ಲ, ಅಷ್ಟು ಖರ್ಚು ಮಾಡ್ತೀಯ ಆ ಗಾಡಿ ಬ್ರೇಕ್. ಇನ್ನೊಂದ್ಸಲ ಅವ್ಳು ಗಾಡಿ ಕೊಡ್ಬೇಡ. ನೀನೇ ಬಿದ್ದಿದ್ಯಲ್ಲ 4-5 ಸಲ ಲೋಪರ್ ನನ್ನ ಮಗನೇ. ಬಿಡ ಆ ಬಿಡೋ, ನೋಯ್ತದೆ. ನೀನೇ 4-5 ಸಲ ಬಿದ್ದಿದ್ಯಲ್ಲೋ. ದುರಾಂಕರಗಳು ಅವಳಿಗೆ ಏನ್ ಮಾಡ್ತೀನಿ. ನೀನ್ ಅಂತ ಗಾಡಿ ಮಡಗಿರೋದು ನೀನ್. ಆ ಗಾಡಿ ಅಲ್ಲ ನೀನ್ ಕರೆಕ್ಟಾಗಿ ಇದ್ದಿದ್ರೆ ಆ ಗಾಡಿ ಮಡಗ್ತಿರ್ಲಿಲ್ಲ. ನಿಮ್ ಮೂರ್ತಿ ಹೇಳ್ದಂಗೆ ತಕೊಂಡೋಗಿ ಎಲ್ಲಾರ ಅವ್ನಿಗೆ ಹೇಳ್ತೀನಿ, ತಕೊಂಡೋಗಿ ಎಲ್ಲಾರ ಬಿಟ್ಟು ಬಂದ್ಬಿಡ್ಲಿ. ಆ ಗಾಡಿ ಇದಿರ್ತಾನೆ 20 ಸಲ ಗಾಡಿ ಎತ್ಕೊಂಡಿದ್ ಮೊಗ್ಗ ಇವಳನ್ನ ಇಬ್ಬರನ್ನು ಕುಡಿಸ್ಕೊಯ್ತಿ ಕಣೋ. ಆ ಗಾಡಿ ಬೇಡ, ಬಸ್ಸಲ್ಲಿ ಓಡಾಡಿದ್ರು ಪರವಾಗಿಲ್ಲ, ಆ ಗಾಡಿ ಸವಾಸನೆ ಬೇಡ. ಅವ್ನಿಗೆ ಏನಾರ ಮೂಗು ಮುಷ್ಟಿ, ಏನಾರ ಮುಖ ಏನಾರ ರೇಟ್ ಆಗಿರೋ ಏನು ಮಾಡ್ಬೇಕಾಯ್ತು? ಅದು ಏನು ಗೊತ್ತಾ, ಅದು ಮೂಗೇಟು ನಾಳೆ ನೋಯ್ತದ ಅವಳಿಗೆ ಗೊತ್ತಾ. ಅಲ್ಲ ಕಾಲೆಲ್ಲ ಪಟ್ಟಿ ಕಿತ್ಕೊಂಡಿದ್ದೀನಿ ನೀನು. ಕರೆಕ್ಟಾಗಿದ್ಯಾ? ಡಬ್ಬ ನನ್ನ ಮಗನ ಥರ ಆಡ್ಬೇಡ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಫಸ್ಟ್ ಆ ಗಾಡಿ ತಗೊಂಡು ಬಿಸಾಕ ಆಚೆಗೆ, ಇಲ್ಲ ತಗೊಂಡೋಗಿ ಗುಜ್ರಿಗೆ ಹಾಕ್ತೀನಿ ನಿಮ್ಮ ಅಪ್ಪನ ಕೈಲಿ. ನಾನು ನಿಮ್ಮ ಅಪ್ಪ ಇಬ್ರು ತಳ್ಕೊಂಡೋಗ್ಬಿಟ್ಟು ಗುಜ್ರಿಗೆ ಹಾಕ್ತೀವಿ. ಅಲ್ಲಿ ಅದಿದ್ರೆ ತಾನೇ ಓಡಿಸೋದು ನೀನು. ಆ ಮೂರ್ತಿ ಹೊಸ ಗಾಡಿ ಕೊಡ್ತೀನಿ ಅಂತ ಹೇಳವಳೆ. ಅಲ್ಲ ಹೊಸ ಗಾಡಿ ಎಲ್ಲ ಗಾಡಿ ಸರಿ ಇಲ್ಲ ಕಣ, ಎಲ್ಲೆಲ್ಗೋ ಎತ್ಕೊಯ್ತಿ ಆ ಗಾಡಿನ. ಗಾಯ್ಸ್ ನನ್ನ ಮೈದಾ ಬಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ಬಿಟ್ರು. ಏನ ಕೈ ಮುರಿದೋಗಿಲ್ಲ ಕಣ, ಸುಮ್ಮನೆ ಮಾಡ್ದು. ಏನು ಕೈ ಮುರಿದೋಗಿಲ್ಲ. ಅವ್ರ ಅಮ್ಮ ಮನೆ ಹತ್ರ ಹೋಗ್ಬೇಕು. ಸುಸ್ತಾಯ್ತೈತ ಬೆಳಗ್ಗೆಯಿಂದ. ಏನವ ನೀನು, ಅವ್ನ್ ಬಂದಿಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಅವ್ನ ನಿವ್ನ್ಗೆ ಹೇಳ್ದೆ, ಅವ್ನ್ಗೆ ಹೇಳ್ಬಿಡೋ ಅಂತ. ಇವನೇ ಹೇಳಲಿಲ್ಲ. ನಾನು ಹೇಳೋ ಅಂದೆ ತಾನೆ, ನಿಮ್ಗೆ ಫ್ಲಾಪ್ ಆಗುದಂತ. ಇವನೇ ಅಮ್ಮ ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಹಿಂಗೆಲ್ಲ ಮಾಡಿದ್ರೆ ಅಮ್ಮ ಎದುರ್ಕೋತಾರೆ ಅಂತ. ಅವನೇ ಇದೆಲ್ಲ ಮಾಡ್ಬೇಡ ಕಣ, ಡೇಟ್ ನನ್ ಗಾಬರಿ ಆಗ್ಬಿಡ್ತದೆ. ನಾನು ಹೇಳ್ದೆ ಅಮ್ಮ ಗಾಬರಿ ಐತಾರೆ, ನಂಗೆಲ್ಲ ಮಾಡಕ್ ಇಷ್ಟ ಇಲ್ಲ ಅಂದೆ. ಇಲ್ಲ ಮಾಡು ಮಾಡು, ಏಟ್ ಆಗದಲ್ಲ ಮಾಡಬೇಡ ಮುಟ್ಟ, ಎಲ್ರಿಗೂ ಮಾಡ್ಕೊ. ಏಟ್ ಆಗದಲ್ಲ ಎಲ್ರಿಗೂ. ಅಮ್ಮ ಏನಾದ್ರು ಕೆಲ್ಸಕ್ಕೆ ಹೋದ್ರೆ ವಿಡಿಯೋ ಕಾಲ್ ಮಾಡಿ ತೋರ್ಸೋಣ ಅಂತ ಎಲ್ಲ ಹೇಳಿದ್ದ. ನಾನು ಅದಕ್ಕೆ ಎದುರುಕೋತಾರ ಬೇಡ ಅಂತ ಅಂದೆ. ಇವಾಗ ಏನ್ ಮಾಡ್ತಿದೀಯ? ಚಿಕನ್ ಸಾರಾ? ಹೆಂಗಾಗಿದೆ ನೋಡಿ ಈಗ ಪಾಪ. ನಂಗೆ ಅದಕ್ಕೆ ತೋರ್ಸ್ಕೊಳಕ್ಕೂ ಇಷ್ಟ ಇಲ್ಲ, ಅದಕ್ಕೆ ಹಿಂಗ್ ಮುಚ್ಕೊ ಹುಟ್ಟಿದೀನಿ. ಏನಪ್ಪ ಹೇಳೋದು ಅಮ್ಮಂಗೆ? ಮಗ ಒಂದ್ ಹಾಳ್ ಮಾಡ್ದ. ನಂಗೆ ಬೇರೆ ಸುಸ್ತ ಅಂದ್ರೆ ತಲೆ ಸುತ್ತ ಸಪ್ಕಿದಲ್ಲ. ನಾನೆಲ್ಲ ನಿಮ್ ಮಾಮೂಲಿ ಗಾಡಿ ಓಡಿಸ್ತಿಲ್ಲ, ಎಲ್ಲ ಏನೋ ತರಕ್ ಹೋಗಿದ್ದೇನೋ, ಎಲ್ಲ ಬಿದ್ಬಿಟ್ಟಿದ್ಯಾ ಅಂದ್ರೆ ಇನ್ ಚೂರ್ ಏಟ್ ಆಗದಲ್ಲ ಒಂದ್ ಸಮಾಧಾನ. ನೀವೇ ಮಾಡಿರೋದು ಇದೆಲ್ಲ ಕಿತಾಪತಿ ಕೆಲಸ. ನೋಡ್ರಿ ಗಾಯ್ಸ್, ಎಂತ ಕಿತಾಪಂತೆ ಹೆಂಗ್ಸಿರ್ಬೇಕು ನಾನು ಎಂತೆ. ಗಾಯ್ಸ್ ನನ್ಗೆ ಅಮ್ಮಂಗೆ ಎದುರ್ಸಕ್ ಇಷ್ಟಾನೇ ಇರ್ಲಿಲ್ಲ, ಈ ತರ ಎಲ್ಲ ಇಷ್ಟ ಇಲ್ಲ ನಂಗೆ. ಯಾಕಂದ್ರೆ ಅವ್ರು ಗಾಬರಿ ಐತಾರೆ. ರೀಲ್ಸ್ ಎಲ್ಲ ಹತ್ರನೇ ನನ್ಗೆ ಇಷ್ಟ ಆಗಲ್ಲ ಅಂತದ್ರಲ್ಲಿ. ಗೊತ್ತವನೀಗ ಮಕ್ಕಳು ಕೇಟ್ ಆಗ್ಬಿಡುದಲ್ಲಪ್ಪ, ಮಕ್ಕಳು ಕೇಟ್ ಆಗ್ತಾಯ್ತಲ್ಲಪ್ಪ ಅಂತ. ಚೆನ್ನಾಗಿ ಮಕ್ಕಳು ಕೇಟ್ ಮಾಡ್ಕೊಂಡ್ಬಿಟ್ಲಲ್ಲಪ್ಪ ಅಂತ ಕಿತ್ಕೊಂಡಿರು. ಅದೊಂದ್ ಚೂರ್ ಏಟಾಗಿದ್ರು ಓವರಾಗ ಆಡ್ಬೇಡ ನೀನು ಅಂತ ಅಂದ್ರು ಸುಮ್ಮನೆ ಅಲ್ಕಟ್ಕೊಂಡಿದೆ. ನೀನ್ ಓವರಾಗ ಆಡಿದ್ರು ಅದಕ್ಕೂ ಇವ್ನು ಓವರ್ ಆಡ್ತೀನಿ ಅಂತಾನೆ. ನೋಡಿ ನಿಜವಾಗ್ಲೂ ಏಟಾದಾಗೂ ಈ ತರ ಆರೈಕೆ ಮಾಡಲ್ವೇನೋ ಇವನು. ಬಿಡ್ತು ಹಂಗ್ ಮಾಡ್ತಾವನೆ. ಇದೆಲ್ಲ ಮಾಡ್ಬೇಡ್ರಿ, ಇದೊಂದು ಮಾತ್ರ ಬೇಡಪ್ಪ ಹಿಂಗೆಲ್ಲ.
ನೀನು ಪಾಪ ಕಿಟಕಿಯಿಂದ ಹಿಡಿ ಆಯ್ತಾ ಏನ್ ಚಿನ್ನಿ ಅವನೇನ್ ಬಕ್ರನಲ್ಲ, ಅವನೇ ಸಾವಿರಾರು ವಿಡಿಯೋ ಮಾಡ್ತಾನೆ. ಅಲ್ಲ ಕಿಟಕಿಯಿಂದ ಹಿಡಿ ವಿಡಿಯೋ ಕಾಲ್ ಮಾಡ್ಬಿಡ ಇಲ್ಲಾಂದ್ರೆ ಅವ್ರಿಗೂನು ಬೇಡ, ಮತ್ತೆ ಹೋಗೋಣ ಅಲ್ಲಿಗೆ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಗೊತ್ತಾಗಲ್ಲ. ವಿಡಿಯೋ ಮಾಡಕ್ಕಾಗಲ್ಲ ನೀನು. ಅಮ್ಮನೋ ಅದೆಲ್ಲ ಅಬ್ಸರ್ವ್ ಮಾಡಲ್ಲ, ಅವ್ರು ಮಾಡ್ತಾರೆ. ಪ್ರಾಂಕಿಂಗ್ ಮಾಡ್ತಾ ಇದೀರ ನಕ ಅನ್ಬಿಡ್ತಾನ ಅವ್ನ್ ಮಂಜ ಹೋಗಿದ್ದಷ್ಟು. ಏನ್ ಅದಕ್ಕೆ ನಾನು ವಿಡಿಯೋ ಕಾಲ್ ಮಾಡ್ಬಿಟ್ಟು ಮಾಡ್ತಿದ್ದೀನ. ಅಣ್ಣ ಏನ್ ಮಾಡ್ತಿದ್ದೆ? ಇದು ಇದು ಎಂಕನಹಳ್ಳಿಗೆ ಹೆಂಗ ಹೋಗುದು? ಎಂಕನಹಳ್ಳಿ ಅದೇ ಉಳುಕ್ ತೆಗಿತಾರಲ್ಲ ಅಣ್ಣ, ಉಳುಕ್ ತೆಗಿತಾರಲ್ಲ ಉಳುಕು, ಎಲ್ವೆ ಅದು ಹೆಂಗ ಹೋಗುದಣ್ಣ? ಯಾವ ಕಡೆಯಿಂದ? ಅದೇ ಉಳುಕ್ ತೆಗಿತಾರಲ್ಲ ಅಣ್ಣ, ನಾನೊಂದ್ಸಲಿ ಉಳುಕ್ ತೆಗ್ಸು ಕರ್ಕೊಂಡ್ ಹೋಗಿದ್ದಲ್ಲ. ಇಲ್ಲೇ ತೆಗಿತಾರ? ಅದೇ ಚೆನ್ನಾಗ್ ನೋಡಲ್ಲ ಅನ್ಸುತ್ತೆ ಕಾರಣ ಅದು. ಯಾಕೆ ನೋಡೋದು? ಚೆನ್ನಾಗಿ ನೋಡ್ತಿರಲ್ಲ. ಅಲ್ಲೇ ತೋರಿಸ್ತು. ಅದೇ ಇವಳು ಬಿದೋಗ್ಬಿಟ್ಲು ಬೆಳಗ್ಗೆ ಗಾಡಿಯಿಂದ. ಯಾರು? ನಾನು ಹೇಳ್ತಿ ಮಗ. ಫುಲ್ಲು ಇದಾಗ್ಬಿಡೈತೆ. ಉಳ್ಕೈತೋ ಇರೋದು ತಡ್ಸ್ಕೊಂಡೈತೆ, ಉಳ್ಕೈತೆ ಏನೋ ಗೊತ್ತಿಲ್ಲ. ಇರೋ ವಿಡಿಯೋ ಕಾಲ್ ಮಾಡ್ತೀನಿ ನೋಡ್ರಿ. ಉಳ್ಕಿದ ಪಟ್ಟಿ ಹಾಕೋ, ಕಾಯಿನ ಹಾಕಿ. ವಿಡಿಯೋ ಕಾಲ್ ಮಾಡ್ತೀನಿ ಇರೋ, ಗೊತ್ತಾವತ್ ನಿಮ್ಗೆ. ಅಪ್ಪ ಗೊತ್ತಾದ್ರೆ ಹೋಗಿತ್ತಾರ ನೋಡ್ ನಿಂಗೆ. ಹೋಗಲ್ಲ. ಅಪ್ಪ ಫ್ರ್ಯಾಂಕ್ ಅನ್ಬಿಟ್ರೆ ಹಂಗಂದ್ರೆ ಇದೇ ಹೇಳು ವಿಡಿಯೋದಲ್ಲಿ ಅಪ್ಪ ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. ಮಾಡು ಮಾಡು, ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮಾವಂಗೆ ಗೈಸ್ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ನಮ್ಮ ಮಾವಂಗೆ ಪ್ರ್ಯಾಂಕ್ ಮಾಡಿಲ್ಲ. ನೋಡಿ ನೋಡಿ ಅಮ್ಮನೂ ಸ್ವಲ್ಪ ನಾ ಅಪ್ಪಂಗೆ ಮಾಡಿದ್ಯಾ? ಅಪ್ಪ ಗಾಬರಿ ಮಾಡ್ತಾ ಇದ್ಯಾ? ಹಾಪ ಹಾಯ್ ಮಾಡು, ಹಾಯ್ ಮಾಡಪ್ಪ ವಿಡಿಯೋಲಿ. ನಮ್ಮ ಅಪ್ಪಂಗ್ ಮಾಡಿದ್ರೆ ಗಾಬರಿ ಬಿದ್ದೈತೆ. ಏನ್ ಮಾಡ್ತಾ ಇದೀರಾ? ಇಲ್ಲಿ 3 ದಿನ ಆಯ್ತು ಬರ್ತಾ ಇಲ್ವಲ್ಲ. ಮಾವಂಗ್ ಮಾಡಕ್ ಹೋಗಿ ನಮ್ಮ ಅಪ್ಪಂಗ್ ಮಾಡ್ಬಿಡ್ತಾನೆ. ಗೈಸ್ ಇಲ್ಲಿ ಬೇರೆ ನೆಟ್ವರ್ಕ್ ಸಿಗಲ್ಲ, ಸರಿ ಆಯ್ತು. ಹೆಂಗ್ ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ಮಾವಂಗ್ ಮಾಡೋ ಅಂದ್ರೆ ನಮ್ಮ ಅಪ್ಪಂಗ್ ಮಾಡ್ಬಿಟ್ಟು ಏನ್ ಅಪ್ಪ ಅಂತ ಹಾಕಿದಲೆ ಗೂಗ್ನನ್ ಮಗ್ನೆ. ನಿನ್ ಫೋನಲ್ಲಿ ಏನ್ ಸೇವ್ ಮಾಡ್ಕೊಂಡಿದೆ ಅಂತ ನಿಂಗ್ ಗೊತ್ತಿಲ್ವಾ? ಗೈಸ್ ಇವಾಗ ಧೀರಜ್ ಫೋನ್ ಮಾಡ್ತಿದೀವಿ, ನೋಡೋಣ ಇರಿ. ಹಲೋ, ಎಲ್ಲಿದ್ಯೋ? ಎಲ್ಲಿದ್ಯಪ್ಪ? ಮಂಜು ಮನೇಲಿ ಇದೆಯಾ? ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಹೌದಾ, ಅದಾಯ್ತಾ? ಯಾವ್ದು? ಅದೇ ಮಾಡಿದ್ರಲ್ಲೋ, ಅದೇನೋ ಮಾಡ್ಬೇಕು ಅಂತಿದ್ದಲ್ಲೋ. ಬಲ್ಬ್ ಮಾಡ್ತೀನಿ, ಲೈಟ್ ಮಾಡ್ತೀನಿ. ಕಿವೀಸ್ ಮಾಡ್ತಾ ಇದೀನಿ ಈಗ, ಅದು ರೀಲ್ಸ್ ಗೆ ಸಾಂಗ್, ಉಪೇಂದ್ರ ಸಾಂಗ್ ಅದು ಮೇಕಿಂಗ್ ಮಾಡ್ಬಿಟ್ಟು ಆಮೇಲೆ ಬಲ್ಬ್ ರೆಡಿ ಮಾಡ್ತೀವಿ. ಹೌದಾ, ಅದಕ್ಕೆ ಕೇಳ್ದೆ ಕಣದು. ಇವಳು ಬಿದ್ಲು ಗಾಡಿಯಿಂದ. ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೇನಾ? ಇವಳು ಗಾಡಿಯಿಂದ ಬಿದ್ಲು ಕಣ. ಯಾರು? ಇವಳು ಮಾಲು. ಯಾವಾಗ? ನನ್ ಗಾಡಿ ಎತ್ಕೊಂಡು ಬಿದ್ದು ಕೈ ಕಾಲ ತಡ್ಸ್ಕೊಂಡು ಹೋಗೈತೆ. ಈಗ ಎಲ್ಲಿದ್ದೀರಾ? ನಮ್ಮ ಅಮ್ಮ ಮನೆ ಇದೆ, ಪಕ್ಕದಲ್ಲಿ ಕ್ಲಿನಿಕ್ ಇತ್ತಲ್ಲ, ಹಾ, ಅಲ್ಲಿ ಮಾಡೋಣ ಅಂತ ಬಂದೋದೆ. ಇದನ್ನ ಮಾಡೋಣ ಅಂತ ಡ್ರೆಸ್ಸಿಂಗ್. ಇರ್ತೀರಾ ಅಲ್ಲಿಗ? ಕ್ಲಿನಿಕ್ ಇರ್ತೀರಾ? ಇಲ್ಲೇ ಇದೀನಿ, ಅಮ್ಮ ಮನೇಲೆ ಇದೀನಿ. ಸರಿ, ಬಂದು ಹೋಗ್ತೀನಿ, ಮಾತಾಡ್ಸ್ಕೊಂಡಿದ್ದೀನಿ. ಬಾ. ವಿಡಿಯೋ ಹೆಂಗ್ ಮಾಡ್ತೀಯ? ಅದನ್ನ ಹಾಕೋ ನೀನು. ನನ್ಗೆ ಇಲ್ಲಿ ಹಾಕೊಂಡಿದೀನಿ. ನಾನು ಅವ್ನ ವಾಯ್ಸ್ ಕೇಳಿಸಲ್ಲ ಅದ್ರಲ್ಲಿ, ಅದಕ್ಕೆ. ಅಲ್ಲ ಚಿನ್ನಿ, ಇವಾಗ ವಿಡಿಯೋ ಹೆಂಗ್ ಮಾಡ್ತೀಯ? ಸಾನು ಯಾರನ್ನ ಅಂತ ಇದ್ಲು, ಅವಳಿಗೂ ಇವಾಗ ಗೊತ್ತಾಗುತ್ತೆ. ಎಲ್ಲಾರ ಇಕ್ಬೇಕು. ಇಕ್ಕು ಬೇಗ, ಹುಡ್ಕೋ ಬೇಗ. ನೋಡ್ ಸಾನು ಫೋನ್ ಮಾಡ್ತಾವಳಾಗ್ಲೇ. ಗಾಯ್ ಸಾನು ನನ್ ಫೋನ್ಗೆ ಫೋನ್ ಮಾಡ್ತಾ. ನೀವು ಗಾಡಿ ಕೊಟ್ಟಿದ್ರ? ಲೇ, ನಾನು ಹೋಗಿದ್ದೆ ಕಣ, ಅಂಗಡಿಗೆ ಬಂದಿದ್ದೆ. ನಾನು ಗಾಡಿ ಎತ್ಕೊಂಡ್ ಬಂದಿರ್ಲಿಲ್ಲ. ಹಲೋ, ನಾನು ಅಂಗಡಿಗೆ ಬಂದಿದ್ದೆ, ಗಾಡಿ ಎತ್ಕೊಂಡ್ ಬಂದಿರ್ಲಿಲ್ಲ. ಗಾಡಿ ಇತ್ತಲ್ಲ, ಮೊನ್ನೆ ನಮ್ಮ ಅಮ್ಮ ಕರ್ಕೊಂಡು ಮೂರ್ತಿ ಗಾಡಿಯಲ್ಲಿ ಇದಕ್ಕೆ ಹೋಗಿ ಬಂದಿದ್ಲು, ಉಪನಗರ. ಅದೇ ಜೋಶಲ್ಲಿ ಗಾಡಿ ಓಡಿಸ್ತೀನಿ ಅಂತ ಹೋಗವಳೆ. ರಜಾ ಇತ್ತ? ಇವತ್ತು ರಜಾ ಇತ್ತಲ್ಲ, ಸೆಕೆಂಡ್ ಸ್ಯಾಟರ್ಡೆ. ನಿಮ್ ಗಾಡಿ ಏನು ಕಾರಮ್ಮ ಹಾಕೋಣ.
ದೊರೆ ಇದ್ರೆ ಒಂದೊಂದಲ್ಲ ಇವರು ಸಾಯ್ತಾರೆ. ಸರಿ ಬಾಯ್. ಏನು ಡೋ ಮಾಡ್ತೇನೆ ನೋಡು. ಬರ್ತಾನೆ, ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಗಾಯ್ಸ್. ಇವಾಗ ನನ್ನ ತಮ್ಮ ಬರ್ತೀನಿ ಅಂತ ಅಂದೋನೆ ಫೋನಲ್ಲಿ ಮಾತಾಡ್ಬಿಟ್ಟು. ಎಲ್ಲರೂ ಕ್ಯಾಮ್ರಾ ಅರೇಂಜ್ ಮಾಡಬೇಕು, ಎಲ್ಲಿ ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಇಲ್ಲಿ ಗೊತ್ತಾಯ್ತು ಅದು ಮೊದಲೆಲ್ಲ. ಇಲ್ಲಿ ಇಲ್ಲಿಟ್ರೆ ನೋಡು, ಅಡುಗೆ ಮನೆ ಹತ್ರ ಯಾರೂ ಬರೋಲ್ಲ. ಕಾಣಿಸುತ್ತಲ್ಲ, ಅಷ್ಟು ಅಡುಗೆ ಮನೆನ ಯಾರು ಅಬ್ಸರ್ವ್ ಮಾಡಲ್ಲ.